16 GB ರ್ಯಾಮ್ 128 GB ಇಂಟರ್ನಲ್ ಸ್ಟೋರೇಜ್ ಮತ್ತು ಪವರ್ಫುಲ್ ಪ್ರೊಸೆಸರ್ ಹೊಂದಿರುವ ಫೋನ್ ನಿಮಗೆ ಎಷ್ಟಕ್ಕೆ ಸಿಗಬಹುದು ಗೆಸ್ ಮಾಡಿ. ಸೊ ಬೇಸಿಕಲಿ ಇಂತಹ ಫೋನ್ ನಮಗೆ 20 ರಿಂದ 25 ಸಾವಿರ ಒಳಗೆ ಸಿಗುತ್ತದೆ. ಆದ್ರೆ ನಿಮಗೆ ಹೇಗೆ ಅನಿಸುತ್ತದೆ ಇದೇ ಫೋನ್ ನಮಗೆ 8,000ಕ್ಕೆ ಸಿಕ್ಕರೆ? ಶಾಕ್ ಆಯ್ತಲ್ಲ. ಆದ್ರೆ ಟೆಕ್ನೋದವರು ಇದನ್ನು ಪಾಸಿಬಲ್ ಮಾಡಿ ತೋರಿಸಿದ್ದಾರೆ. ಸೊ ಈ ಫೋನ್ ಯಾವ್ದಂದ್ರೆ ಟೆಕ್ನೋ ಸ್ಪಾರ್ಕ್ 20C ಅಂತ. ಫ್ರೆಂಡ್ಸ್, ಇನ್ನೂವರೆಗೂ ಯಾವುದೇ ಕಂಪನಿಯು ಇಂತಹ ಫೋನ್ ಲಾಂಚ್ ಮಾಡಿರಲಿಲ್ಲ. ಅಂದ್ರೆ ಈ ಬಜೆಟ್ ಅಲ್ಲಿ ಇಂತಹ ಒಂದು ಪವರ್ಫುಲ್ ಫೋನ್ ಅಂದ್ರೆ ಇಂಪಾಸಿಬಲ್ ಅಂತ ಹೇಳಬಹುದು. ಸೊ ಬನ್ನಿ ಫ್ರೆಂಡ್ಸ್, ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ನೀವು ಕೂಡ 10,000 ಒಳಗೆ ಒಂದು ವ್ಯಾಲ್ಯೂಯಬಲ್ ಫೋನ್ ನೋಡ್ತಾ ಇದ್ರೆ ಈ ಫೋನ್ ನಿಮಗಾಗಿ. ಈ ಫೋನ್ ನೀವು ಖರೀದಿಸಬೇಕೆಂದು ಹೇಳ್ತೇನೆ. ಯಾಕೆಂದ್ರೆ ಈ ಫೋನ್ ಅಲ್ಲಿ ನಮಗೆ ಒಳ್ಳೆ ಕ್ಯಾಮರಾ, ಒಳ್ಳೆ ಪ್ರೊಸೆಸರ್ ಮತ್ತು ಒಳ್ಳೆ ಸ್ಟೋರೇಜ್ ಸಿಗ್ತಾ ಇದೆ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರದ ಹೆಲ್ಪ್ಫುಲ್ ವಿಡಿಯೋ ಹಾಕ್ತಾ ಇರುತ್ತೇವೆ. ಮತ್ತು ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸೊ ಮೊದಲು ನಾವು ಡಿಸೈನ್ ಇಂದ ಮಾತನಾಡೋಣ. ಡಿಸೈನ್ ಒಳಗೆ ನಮಗೆ ಈ ಫೋನ್ ಅಲ್ಲಿ 3 ಕಲರ್ ವೇರಿಯಂಟ್ ಇವೆ. 3 ತುಂಬಾ ಪ್ರೀಮಿಯಂ ಆಗಿದೆ. ಈ ಬಜೆಟ್ ಒಳಗೆ ಇದೊಂದು ಹೆವಿ ಪ್ರೀಮಿಯಂ ಡಿಸೈನ್ ಅಂತ ಹೇಳುತ್ತೇನೆ. ಡಿಸ್ಪ್ಲೇ ನಮಗೆ ಫ್ರಂಟ್ ಒಳಗೆ 6.67 ಇಂಚ್ ಫುಲ್ ಎಚ್ ಡಿಸ್ಪ್ಲೇ ಸಿಗುತ್ತದೆ ವಿತ್ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಇಂದ ಮತ್ತು 180 ಹರ್ಟ್ಸ್ ಟಚ್ ರೇಟು ಮತ್ತು ಇದರಲ್ಲಿ ನಮಗೆ 480 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತದೆ. ರ್ಯಾಮ್ ಅಲ್ಲಿ ನಮಗೆ ಬೇಸಿಕಲಿ 8 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತದೆ. ಆದ್ರೆ ನೀವು ಈ ರ್ಯಾಮ್ ಅನ್ನ ಎಕ್ಸ್ಟೆಂಡ್ ಕೂಡ ಮಾಡಬಹುದು. ಅಂದ್ರೆ 8 GB ಇಂದ 16 GB ವರೆಗೂ ನೀವು ರ್ಯಾಮ್ ಅನ್ನ ಎಕ್ಸ್ಟೆಂಡ್ ಮಾಡಬಹುದು. ಕ್ಯಾಮ್ರಾ ಅಂದ್ರೆ ಈ ಫೋನ್ ಅಲ್ಲಿ ನಮಗೆ 50 ಮೆಗಾಪಿಕ್ಸೆಲ್ ಸಿಗುತ್ತದೆ. ಇನ್ನೊಂದು ಮಾತೇನಂದ್ರೆ ನಮಗೆ 8,000 ಬಜೆಟ್ ಒಳಗೆ ನಾವು ಕೇವಲ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ. ಆದ್ರೆ ಈ ಫೋನ್ ಅಲ್ಲಿ ನಮಗೆ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತದೆ ಅಂದ್ರೆ ಇದೊಂದು ಸಖತ್ತು ಒಳ್ಳೆಯ ವಿಷಯ ಅಂತ ಹೇಳ್ತೀನಿ. ಯಾಕಂದ್ರೆ ಇನ್ನೂವರೆಗೂ ಯಾವುದೇ ಕಂಪನಿಯು ಇಷ್ಟು ಲೋ ಬಜೆಟ್ ಅಲ್ಲಿ ಇಂತಹ ಒಂದು ಕ್ಯಾಮ್ರಾ ಕೊಡಲಿಲ್ಲ. ಸೊ ಈ ಫೋನ್ ಅಲ್ಲಿ ನಮಗೆ 50 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಸಿಗುತ್ತದೆ ಮತ್ತು ಫ್ರಂಟ್ ಗೆ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತದೆ. ಈ ಪ್ರೈಸ್ ರೇಂಜ್ ಗೆ ಇದೊಂದು ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ತೇನೆ. ಯಾವುದೇ ಫೋನ್ ಆಗಿರಲಿ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸರ್ ಇದ್ದರೆ ನಾವು ಫೋನ್ ಅನ್ನು ಜಡ್ಜ್ ಮಾಡುತ್ತೇವೆ. ಈ ಫೋನ್ ಒಳಗೆ ನಮಗೆ Heliogen G36 ಪ್ರೊಸೆಸರ್ ಸಿಗುತ್ತದೆ. ಇದೊಂದು ಈ ಪ್ರೈಸ್ ರೇಂಜಿಗೆ ಅಂದ್ರೆ ಒಂದು ಪವರ್ಫುಲ್ ಪ್ರೊಸೆಸರ್. ಹೌದು, ಯಾಕೆಂದ್ರೆ ಇಂತಹ ಫೋನ್ ಒಳಗೆ ನಮಗೆ ಎಷ್ಟು ಚೆನ್ನಾಗಿ ಇರುವ ಪ್ರೊಸೆಸರ್ ಸಿಗೋದಿಲ್ಲ. ಆದ್ರೆ ಈ ಫೋನ್ ಅಲ್ಲಿ ಇದೊಂದು ಪ್ರೊಸೆಸರ್ ಅಂದ್ರೆ ಇದೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವ ಪ್ರೊಸೆಸರ್. ನೀವು ಗೇಮ್ ಆಡುವಾಗ ಯಾವುದೇ ರೀತಿ ಕೆಲಸ ಮಾಡುವಾಗ ಇದು ಯಾವುದೇ ಡಿಲೇ ಮಾಡುವುದಿಲ್ಲ, ಯಾವುದೇ ಲ್ಯಾಗ್ ಆಗುವುದಿಲ್ಲ ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತದೆ. ಸೊ ಪ್ರೊಸೆಸರ್ ಅಂದ್ರೆ ಇದು ಬೆಸ್ಟ್ ಆಗಿದೆ ಈ ಫೋನ್ ಒಳಗೆ ಈ ಪ್ರೈಸ್ ರೇಂಜಿಗೆ ಅಂದ್ರೆ. ಮತ್ತೆ ಬ್ಯಾಟರಿ ನಮಗೆ 5000 mAh ಬ್ಯಾಟರಿ ವಿತ್ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತದೆ. ನೀವು ಒಂದು ಬಾರ್ ಚಾರ್ಜ್ ಮಾಡಿದರೆ 2 ದಿನವರೆಗೂ ಸಖತ್ತಾಗಿ ಯೂಸ್ ಮಾಡಬಹುದು. ಯಾವುದೇ ಅಂದ್ರೆ ಎಷ್ಟು ಜಲ್ದಿ ಚಾರ್ಜಿಂಗ್ ಇಳುವುದಿಲ್ಲ ಇದರೊಳಗೆ. 5000 ಅಂದ್ರೆ ನಿಮಗೆ ಗೊತ್ತು, ಆರಾಮ್ಸೆ ನೀವು ಒಂದು ಬಾರ್ ಚಾರ್ಜ್ ಮಾಡಿದ್ರೆ 2 ಡೇಸ್ ವರೆಗೂ ಯೂಸ್ ಮಾಡಬಹುದು ಅದನ್ನು. ಸೊ ಕೇವಲ ನಮಗೆ 8,000 ಒಳಗೆ ಇಷ್ಟೆಲ್ಲ ಸಿಗುತ್ತಾ ಇದೆ. ಸೊ ನೀವು ಈ ಫೋನ್ ಅನ್ನು ಮಿಸ್ ಮಾಡದೆ ಖರೀದಿಸಿ ಅಂತ ಹೇಳುತ್ತೇನೆ. ಯಾಕೆಂದ್ರೆ 10,000 ಬಜೆಟ್ ಒಳಗೆ ನಾವು ಯಾವುದೇ ಅಂಡು ಪಾಂಡು ಫೋನ್ ತಗೋ ಅವಶ್ಯಕತೆ ಇಲ್ಲ. ಈ ಫೋನ್ ಇದ್ರೆ ಇದೇ ಫೋನ್ ತಗೋರಿ ಅಂತ ನಾನು ಪ್ರಿಫರ್ ಮಾಡುತ್ತೇನೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ಒಳ್ಳೆಯ ವಿಷಯ ಏನಂದ್ರೆ ಟೆಕ್ನೋದವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅವರು ಹೇಳಿದ ಪ್ರಕಾರ ಈ ಫೋನು 5 ವರ್ಷವರೆಗೂ ಯೂಸ್ ಮಾಡಿದ್ರು ಕೂಡ ನಮಗೆ ಅಷ್ಟೇ ಹೊಸ ಕಂಡೀಷನ್ ಸಿಗುತ್ತದೆ ಅಂತ. ಅಂದ್ರೆ ಈಗ ನಾವು ಯಾವುದೇ ಫೋನ್ ತಗೋತೀವಿ ಅದು ಸ್ಟಾರ್ಟಿಂಗ್ ಒಳಗೆ ಸ್ಮೂತ್ ನಡೆಯುತ್ತೆ, ಚೆನ್ನಾಗಿ ನಡೆಯುತ್ತೆ ಮತ್ತು ಕೆಲವೇ ವರ್ಷ ಆದ ನಂತರ ಅದರಲ್ಲಿ ಸ್ವಲ್ಪ ಡಿಲೇ ಆಗುತ್ತದೆ, ಹ್ಯಾಂಗ್ ಆಗುತ್ತದೆ. ಆದ್ರೆ ಟೆಕ್ನೋ ಪ್ರಕಾರ ಈ ಫೋನು 5 ವರ್ಷ ನಂತರ ಕೂಡ ಅಷ್ಟೇ ಸ್ಮೂತ್ ನಡೆಯುತ್ತೆ, ಯಾವುದೇ ಹ್ಯಾಂಗ್ ಆಗುವುದಿಲ್ಲ, ಯಾವುದೇ ಡಿಲೇ ಆಗುವುದಿಲ್ಲ ಅಂತ. ಸೊ ಗೊತ್ತಿಲ್ಲ ಏನಾಗುತ್ತದೆ, ಅವರು ಸ್ಟೇಟ್ಮೆಂಟ್ ಪ್ರಕಾರ ಆಗಬಹುದು ಅಥವಾ ಇಲ್ಲ ಅಂತ ನನಗೆ ಅಷ್ಟು ಕನ್ಫರ್ಮ್ ಕೂಡ ಇಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನ ಇಲ್ಲಿಗೆ ಮಾಡೋಣ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು. ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇದೇ ತರಹದ ವಿಡಿಯೋ ಹಾಕ್ತಾ ಇರುತ್ತೇವೆ ಮತ್ತು ನೋಟಿಫಿಕೇಶನ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.